ಬಿಲ್ ಇದೆ ನಮ್ಮ ಹತ್ರ. ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡು ಬಂದಿದ್ದೇವೆ ಮತ್ತು ವಿಲ್ ಕಂಪೇರ್ ವಿತ್ ನಾವು ಕೇಕ್ ಶಾಪಿಂದ ತರೋ ಕೇಕ್ ಮತ್ತು ಈ ಕೇಕ್. ನಾವು ಹೋಲ್ ಡೇ ಕೇಕ್ ಮಾಡೋದ್ರಲ್ಲೇ ಹೋಗ್ತಾರೆ. ಸೊ ಬೆಟರ್ ಪ್ರೀವಿಯಸ್ ಡೇ ಒಂದು ಪ್ರಿಪ್ರೇಷನ್ ಮಾಡಿದರೆ ನೆಕ್ಸ್ಟ್ ಡೇ ಇಟ್ ವಿಲ್ ಬಿ ಈಸಿ. Only little bit. ಇದೊಂದು ಸಣ್ಣ ಕ್ವಾಂಟಿಟಿ ಆ್ಯಕ್ಚುಲಿ. ನೋ, ಇಟ್ಸ್ ನಾಟ್ ಬಿಗ್ ಕ್ವಾಂಟಿಟಿ. ಸಣ್ಣ ಕ್ವಾಂಟಿಟಿ ಹಾಫ್ ಕೆ ಜಿ ಇರ್ಬೋದು, ಇಲ್ಲ 1/4 ಕಿಲೋನು, ಹಾಫ್ ಕೆ ಜಿ ಇರ್ಬೋದು ಟೋಟ್ಲಿ ಈ ಕೇಕ್. ಯಾವಾಗಲೂ ಕೇಕ್ ಅಂತ ಅಲ್ಲ, ಯಾವ ಡಿಶ್ ಮಾಡಿದ್ರು ಏನು ಮಾಡಬೇಕಂದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಬೇಕು. ಆ ಥರ ಮಾಡಿದರೆ ಒಂದು ಪ್ಲಸ್ ವಿಲ್ ಕಮ್ ಟು ನೋ, ಒಂದು ಒಳ್ಳೆ ನಾಲೆಡ್ಜ್ ಕೂಡ ಸಿಗ್ತದೆ, ಆಮೇಲೆ ವೇಸ್ಟ್ ಕೂಡ ಆಗೋದಿಲ್ಲ. ಇವತ್ತದೇ ನಾನು ಈಸ್ಟರ್ನ್ ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕಂತ ಇದ್ದೀನಿ ಸಾಯಂಕಾಲ. ಬಟ್ ಅದನ್ನು ಒಂದು ಸಣ್ಣ ಕ್ವಾಂಟಿಟಿ ಮಾಡಿ ಹೇಗಿದೆ ಅಂತ ಒಂದು ಟೆಸ್ಟ್ ಮಾಡಿದ ನಂತರ ವಿ ಕ್ಯಾನ್ ಗೋ ಫಾರ್ ಸ್ವಲ್ಪ ತುಂಬ, ಅಂದರೆ ಈಗ ಇನ್ ಕೇಸ್ ಹಾಫ್ ಕೆ ಜಿ ಇವತ್ತು ಮಾಡಿದರೆ ನೆಕ್ಸ್ಟ್ ಟೈಮ್ ಮೇ ಬಿ 1 kg ಅಷ್ಟು ಕ್ವಾಂಟಿಟಿಯನ್ನು ನಾವು ಮಾಡ್ಬೋದು. ಸೊ Actually, we need that spatula knife. But we don't. ಆ್ಯಕ್ಚುಲಿ ಕೇಕ್ ಮಾಡೋದ್ರಲ್ಲಿ we need many gadgets ಅಂದರೆ ಸ್ಪ್ಯಾಚುಲಾ, ಆಮೇಲೆ ಅವನ್ ಬೇಕೇ ಬೇಕು. ಬಟ್ No, we can make this cake on cooker also. ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಬಟ್ ಅವನ್ ಇದ್ದರೆ ಇಟ್ ವಿಲ್ ಬಿ ಲೈಕ್ ಮೋರ್ ಪ್ರೊಫೆಷ್ನಲ್ ಐ ಥಿಂಕ್. Yeah. ಆ ರೀತಿ. ಮತ್ತು ಈ ಪೈಪಿಂಗ್ ಬ್ಯಾಗ್, ವಿಪ್ಪಿಂಗ್ ಕ್ರೀಮ್, ಆಮೇಲೆ ಅದಕ್ಕೆ ಡೆಕೋರೇಷನ್ಗೆ ಬೇಕಾಗಿರೋ ಈ ಚೊಕೋ ಚಿಪ್, ಮತ್ತು ಏನು ಡಿಪೆಂಡ್ಸ್. ನೀವು ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಇಟ್ಸ್ ಈಸಿ. ಯಾವಾಗಲೂ ಒಂದು ರಿಸರ್ಚ್ ಥರ ಮಾಡಿಕೊಂಡ್ರೆ ಬಿಫೋರ್ ಹ್ಯಾಂಡ್ ಇಟ್ ವಿಲ್ ಬಿ ಮೋರ್ ಈಸಿ. Doing very slowly because ಬಿ scrape the whipping cream. ಓಕೆ, ಶಿ ನೀಡ್ ಟು ಅಂದರೆ ಕೇರ್ಫುಲಿ ಮಾಡಬೇಕು, ಇಲ್ಲದಿದ್ದರೆ ಆ ವಿಪ್ಪಿಂಗ್ ಕ್ರೀಮ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಸೊ ಸ್ಲೋ ಆ್ಯಂಡ್ ಸ್ಟಡಿ. ದಟ್ ಸ್ಪ್ಯಾಚುಲಾ ವುಡ್ ಹೆಲ್ಪ್ ಮೋರ್. Yeah, like this. You have to hold like this and just turn. ಹಾಂ, ಮತ್ತು spread ಓಕೆ, one. ಇದರಲ್ಲಿ ಈಗ ಇವಳು ಒಂದು ಕೇಕ್ ಟಿನ್ನನ್ನು ಯೂಸ್ ಮಾಡಿದ್ದಾಳೆ. ಆ್ಯಕ್ಚುಲಿ ಏನದು ಟರ್ನಿಂಗ್ ಟೇಬಲಾ? Turn it. ಟರ್ನ್ ಟೇಬಲ್ ಅಂತ ಒಂದು ಸ್ಪೆಷಲಿ ಡಿಸೈನ್ಡ್ ಒಂದು ಇನ್ಸ್ಟ್ರೂಮೆಂಟ್ ವಾಟ್ ಎವರ್ ಅದು ಬೇಕು. ಆ್ಯಕ್ಚುಲಿ ಏನಂದರೆ ವಿ ನೀಡ್ ಟು ಮೂವ್. ಇದರಲ್ಲಿ ಆಗ್ತಾಯಿಲ್ಲ ಬಿಕಾಸ್ ಇದೊಂದು ಕೇಕ್ ಟಿನ್. ನೆಕ್ಸ್ಟ್ ಟೈಮ್ ಅದು ಕೂಡ ಪರ್ಚೇಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ಇಟ್ಸ್ ಅವೈಲಬಲ್. Yeah, I saw it. ಅದೇ ಇವರು ಬೇಕಿಂಗ್ ಕ್ಲಾಸ್ ಟೀಚರ್, ಕೇಕ್ ಮೇಕಿಂಗ್ ಟೀಚರ್ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ತುಂಬ ಪ್ರಾಡಕ್ಟ್ ಎಲ್ಲ ಅಲ್ಲಿಂದ ತಗೊಂಡ್ರೆ ಒಂದು ಚೀಪರ್ ಆ್ಯಂಡ್ ಅವ್ರ ಹತ್ರ ಇದೆ ಅಂತ ಶೋರ್ ನಮಗೆ ಗೊತ್ತಿರ್ತದೆ. ಇದು ನಿನ್ನೆ ನಾವು ಒಂದು ಬೀಟರ್ ತಗೊಂಡು ಬಂದಿದ್ವಿ. ಯು ಕ್ಯಾನ್ ಶೋ ದಟ್ ಕಾರ್ಟನ್ ಫ್ರಮ್ ಹರ್ಷ, ಇಲ್ಲೇ ಪಳ್ನೀರ್ ಹತ್ರ. ದೇ ಹ್ಯಾಡ್ ಓನ್ಲಿ 2 ಟೈಪ್ಸ್, ಅಂದರೆ 2 ಬ್ರ್ಯಾಂಡ್, ಒಂದು ಗ್ಲೆನ್ ಮತ್ತು ಒಂದು ಪ್ರೆಸ್ಟೀಜ್. ಗ್ಲೆನ್ ಈಸ್ ಬೆಸ್ಟ್ ಅಂತ ಹೇಳ್ತಾರೆ. ಇದೆ ನೋಡಿ, ಇದೆ ಬೀಟರ್ ಹ್ಯಾಂಡ್ ಮಿಕ್ಸರ್. Where is it? That carton, that is in mixie place. Mixie I keep, no? There it is, that box. So Diyu is decorating. ಗಣೇಶನ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಆದಷ್ಟು ಕೇರ್ಫುಲ್ ಆಗಿರಬೇಕು. ನನಗೆ ನೋ ಐಡಿಯಾ. ಕೇಕ್ ತಿಂದು ಗೊತ್ತಿದೆ, ಬಟ್ ಮಾಡೋದು ನೋಡೋದು ಇದು ಫಸ್ಟ್ ಟೈಮ್. ಲಾಸ್ಟ್ ವೀಕ್ ದಿಯು ಮತ್ತು ಅವ್ರ ಫ್ರೆಂಡ್ ಶ್ರೇಯಾ ದೇ ಹ್ಯಾಡ್ ಅಟೆಂಡೆಡ್ ದಿಸ್ ಕೇಕ್ ಮೇಕಿಂಗ್ ಕ್ಲಾಸ್. 2 ದಿನ ವರ್ಕ್ಶಾಪ್ ಇತ್ತು. ದೇ ಹ್ಯಾಡ್ ಚಾರ್ಜ್ 3000. 2 ದಿನ 10:30 to 6-7 ತನಕ ಹೋಗಿದೆ ಆ ಕ್ಲಾಸಸ್. ಸೊ ಇದೇ ನೋಡಿ ನಾವು ತೆಕ್ಕೊಂಡು ಬಂದಿರೋವಂಥ ಹ್ಯಾಂಡ್ ಮಿಕ್ಸರ್. ಇದು ಗ್ಲೆನ್. ಇದ್ರ ಫೀಚರ್ಸ್ 5 ಸ್ಪೀಡ್ ಆ್ಯಂಡ್ ಟರ್ಬೋ ಸೆಟ್ಟಿಂಗ್ ಕೂಡ ಇದೆ. ಸೇಫ್ಟಿ ಎಜೆಕ್ಟ್ ಫೀಚರ್, ಬೀಟರ್ ಆ್ಯಂಡ್ ಡೋ ಹುಕ್ಸ್, ಸ್ಟೈಲಿಶ್ ವೈಟ್ ಆ್ಯಂಡ್ ಗ್ರೇ ಲುಕ್ಸ್. This is for dough. This is for dough. ಇದು ಡೋ ಮತ್ತು ಇದು ಬೀಟರ್.
glitter specially ಮಿಕ್ಸಿಂಗ್ ಡೋ, ಎಗ್ ವೈಟ್, ವಿಪ್ ಕ್ರೀಮ್, ಮಯೋನೀಸ್ ಆ್ಯಂಡ್ ಪ್ಯೂರೆ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಇದೆ. ಪ್ರೈಸ್ ವಿ ಹ್ಯಾಡ್ ಪೇಡ್ 2000 ಆ್ಯಂಡ್ ಆಲ್. ಅದು ಬಿಲ್ ನಾನು ಸೇಫ್ಲಿ ಒಳಗಡೆ ಇಟ್ಟಿದ್ದೇನೆ. ಇದರ ಕಾಸ್ಟ್ ಪ್ರೈಸ್ ಆ್ಯಕ್ಚುಲಿ 3395. ವಿ ಗಾಟ್ ಇಟ್ ಫಾರ್ ಅ ಆಫರ್ 2180. 2180. ಇಲ್ಲೇ ಹರ್ಷ ಪನ್ನೀರಿಂದ ತಗೊಂಡು ಬಂದಿದ್ದು. So this is the mixer. Glen. Made in India. This is 250 watts. Actually, I had to mix it. Can you get the bowl? Whipping cream. Decoration almost ಆಗ್ತಾ ಇದೆ. Final touch-up is needed, no? ಸಿಂಪಲ್ ಕೇಕ್ ಇದು, ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ಅಲ್ಲ. ಎನಿಬಡಿ ಕ್ಯಾನ್ ಡೂ. ಸ್ಲೋ ಆ್ಯಂಡ್ ಸ್ಟಡಿ ಯು ವಿಲ್ ಕಮ್ ಅಪ್ ವಿತ್ ಮೆನಿ ವೇರಿಯಂಟ್ಸ್ ಆಫ್ ಕೇಕ್. ತುಂಬ ಡಿಫ್ರೆಂಟ್ ವೆರೈಟಿ ಆಫ್ ಕೇಕ್ ಮಾಡಬೇಕು ಅಂತ ಇದ್ದಾಳೆ. ಆ್ಯಂಡ್ ಇನ್ನೂ ಆಲ್ಸೋ ವಾಂಟ್ಸ್ ಟು ಜಾಯಿನ್ ಅವಳು ಕೇಕ್ ಮಾಡ್ತಾಳೆ. ಶಿ ಇಸ್ ಹೆಲ್ಪಿಂಗ್ ಪಾಪ. ಬೆಳಿಗ್ಗೆಯಿಂದ ಎದ್ದು ಒಂದೊಂದು ಕೆಲಸ ಮಾಡ್ತಾ ಇದ್ದಾಳೆ. ಈಗ ಫೈನಲ್ ಟಚ್ ಅಪ್ ಚೆರೀಸ್. It looks nice. How many are there? 12. Yeah, we have to adjust. ಚೆರೀಸ್ What do you do? ಯಾವಾಗಲೂ ತಗೊಂಡು ಬರೋದು. ಆ್ಯಂಡ್ ಅದು ವಾಟ್ ಇಸ್ ದಟ್? ಚೋಕೋ ಚಿಪ್ಸ್. ತಂದು ಕೂಡಲೇ ಖಾಲಿ ಆಗ್ತಾ ಹೋಗ್ತದೆ. ಇವತ್ತೇನೋ ಉಳಿದಿದೆ. ಆ್ಯಂಡ್ ಚೆರೀಸ್ ನನಗೂ ತುಂಬ ಇಷ್ಟ. ಅದು ಕೇರಳ ಕ್ಯಾಲಿಕಟ್ಗೆ ಹೋದರೆ ಅಲ್ಲೆಲ್ಲ ಇಟ್ಸ್ ಮೋರ್. ಇದೆಲ್ಲ ಯಾವ ಬೇಕ್ರಿಗೆ ಹೋದರೂ ಈ ಚೆರೀಸ್ ಕಾಣ್ತದೆ, ಸಿಗ್ತದೆ. We'll get it. ಯಾ, And I'll not eat it. ಇವ್ರ ಗ್ರ್ಯಾಂಡ್ ಪಾ ಯಾವಾಗಲೂ ಅಲ್ಲಿ ಹೋದರೆ ಒಂದು ಇಷ್ಟು ಪ್ಯಾಕೆಟ್ ತೊಗೊಂಡು ಬರ್ತಾರೆ. ಅವ್ರಿಗೆ ಸಣ್ಣ ಕ್ವಾಂಟಿಟಿ ನನಗೆ ಗೊತ್ತಿಲ್ಲ. ಹಿ ಗೆಟ್ಸ್ ಆಲ್ವೇಸ್ ಇನ್ ಹ್ಯೂಜ್. ಒಂದು ಅರ್ಧ kg ಹೇಳಿದರೆ 1 kg ತರದೆ ಅವರು. ಸೊ ಅಲ್ಲಿ ಹೋದರೆ ಫೈನ್. ಈ ಚೆರೀಸ್ ಎಲ್ಲ ಬೇಕ್ರಿ ಶಾಪಲ್ಲಿ ನೋಡಿದರೆ ಸಿಗ್ತದೆ. ಇಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಶಾಪ್ ಇಲ್ಲಿ ನೀಲಗಿರೀಸಲ್ಲಿ ಅವೈಲೇಬಲ್ ಆಗಿದೆ. ಆ್ಯಂಡ್ ಸೂಪರ್ ಮಾರ್ಕೆಟ್ಸ್, ನಾಟ್ ಎವ್ರಿವೇರ್ ಬಟ್ ಸೆಲೆಕ್ಟೆಡ್ ಸೂಪರ್ ಮಾರ್ಕೆಟ್ಸಲ್ಲಿ ಈ ಚೆರೀಸ್ ಆ್ಯಂಡ್ ಬೇಕಿಂಗ್ ಐಟಮ್ಸ್ ಸಿಗ್ತದೆ. ಬಟ್ ನೀವು ಹೋಗಬೇಕು ತರಬೇಕು ಅಂತ ಇದ್ದರೆ ನೀಲಗಿರೀಸ್ ಇಸ್ ದ ಬೆಸ್ಟ್ ಪ್ಲೇಸ್. ಆ್ಯಂಡ್ ಒನ್ ರೂಫ್ ನಿಮಗೆ ಎಲ್ಲ ಈ ಬೇಕಿಂಗ್ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತದೆ. ಅಲ್ಲಿ ಇಲ್ಲಿ ಹೋಗಬೇಕಂತ ಏನೂ ಇಲ್ಲ. ಕೇಕ್ ಇಸ್ ರೆಡಿ ನಾವು. ಇದನ್ನು ಈಗ 3 to 4 hours ವಿ ನೀಡ್ ಟು ಫ್ರೀಸ್ ನೋ. ಕೀಪ್ ಇನ್ ಫ್ರೀಜ್ ಚಿಲ್. Do this to like. ಇಟ್ ಲುಕ್ಸ್ ನೈಸ್. ಈವ್ನಿಂಗ್ ಕೇಕ್ ಕಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ವಿಲ್ ಟೆಲ್ ಯು. ಒಳ್ಳೆಯದೇ ಇರಬೇಕು. ಬಿಕಾಸ್ ಯು ಡಿಡ್ ವಿತ್ ಆಲ್ ವಿ ನೀಡ್ ಟು ಕ್ಲಿಕ್ ಫೋಟೋಸ್. Let it freeze. Let it freeze, yeah. Then melting food. Yeah. So done. It looks yummy. Coming. ಟೇಸ್ಟಿ ಇರಬೇಕು. ಆ್ಯಂಡ್ ಕೇಕ್ ಯಾವಾಗಲೂ ಮೈಲ್ಡ್ ಆಗಿರಬೇಕು. ಈ ಸ್ವೀಟ್ನೆಸ್ ತುಂಬ ಸ್ವೀಟ್ ಇದ್ದರೆ ಅಷ್ಟೊಂದು. I didn't add sugar for whipping cream. ಶುಗರ್ ಅನ್ನು ಆ್ಯಡ್ ಮಾಡಲಿಲ್ಲ ಅದಿಯು ಈ ವಿಪ್ಪಿಂಗ್ ಕ್ರೀಮಲ್ಲಿ. ವಿಪ್ಪಿಂಗ್ ಕ್ರೀಮಲ್ಲಿ ಶುಗರ್ ಆಡಿದರೆ ಅದು ತುಂಬ ಸ್ವೀಟ್ ಆಗಿ. It's already very sweet. ಆಲ್ರೆಡಿ ಮಿಲ್ಕ್ ಪ್ರಾಡಕ್ಟ್ ಆದ ಕಾರಣ ಸ್ವೀಟ್ನೆಸ್ ಒಂದು ಮೈಲ್ಡ್ ಸ್ವೀಟ್ನೆಸ್ ಇದ್ದೇ ಇರ್ತದೆ. ಸೊ ಡೋಂಟ್ ಆ್ಯಡ್ ಎಕ್ಸ್ಟ್ರಾ ಶುಗರ್. ನಿಮಗೆ ಬೇಕಿದ್ದರೆ ನೋಡಿ ಹಾಕ್ಕೊಳ್ಳಿ. ನಾವು ಇಟ್ಸ್ ಗೋಯಿಂಗ್ ಇನ್ಸೈಡ್ ದಿ ಫ್ರಿಡ್ಜ್. ಫ್ರಿಡ್ಜ್ ಒಳಗಡೆ ಚಿಲ್ ಆಗಲಿಕ್ಕೆ ಇಟ್ಟಿದ್ದೀವಿ.
Up it's very soft, down it's like very hard because I didn't see here. No problem. Taste and see. Give. Taste it. I didn't taste it. Nice. This should have been softer, but nice. We get from outside, no? ಹಾಗೆ ಉಂಟು. You want to tell something? Tears in eyes. No, maybe. Okay, let me taste this. Taste this. ಡಾಡಕ್ ಇದೆ. Which we get ಹೊರಗಡೆಯಿಂದ ತರೋ ಕೇಕ್ ಥರ ಟೇಸ್ಟ್ ಇದೆ. Nice. Nobody's birthday, but it's mild sweet. It's not heavy, not strong. Totally 3 layered cake ಇದು ಬ್ಲ್ಯಾಕ್ ಫಾರೆಸ್ಟ್. ವಾಟ್ ಹ್ಯಾಪನ್ ಅಂದರೆ ಲಾಸ್ಟ್ ಈ ಲೇಯರಲ್ಲಿ ಶುಗರ್ ಸಿರಪ್ ಬ್ರಷಿಂಗ್ ಅದೊಂದು ಶುಗರ್ ಸಿರಪ್ ಬ್ರಷ್ ಮಾಡೋದು ಈಗ ನೆನಪಿರಲಿಲ್ಲ. ಅದೊಂದು ಸ್ವಲ್ಪ ಒಂಚೂರು ಹಾಡಾಗಿದೆ. ಬಟ್ ದಿಸ್ ಟು ಆರ್ ಸಾಫ್ಟಿನ ಮಾಯಿಶ್ಚರ್ ಇದೆ. ಸಿ ಓಕೆ 1 2 3 ಈ ರೀತಿ ಕೇಕ್ ಎಕ್ಸಾಕ್ಟ್ಲಿ ನನ್ನ ಮಗಳು ಮಾಡಿದ್ದಾಳೆ. ಅಂದರೆ ಅವಳು ಪ್ರಿಪೇರ್ ಮಾಡಿರುವಂಥ ಕೇಕ್ ತುಂಬ ಒಳ್ಳೆ ಇದೆ, ಆ ಥರ ಅಲ್ಲ, ನಿಜವಾಗ್ಲೂ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಈಗ ನಾವು ಬೇಕ್ರಿಯಿಂದ ತಗೊಂಡು ಬರೋ ಟೆಕ್ಸ್ಚರ್ ಆಮೇಲೆ ಫೀಲ್ ತಿನ್ನುವಾಗ ನೋಬಡಿ ಇಲ್ದಲ್ಲಿ ಇಟ್ ಇಸ್ ಹೋಮ್ ಮೇಡ್ ಆ ಫೀಲ್ ಇದೆ. ಹೊರಗಡೆಯಿಂದ ನಾವು ನಾರ್ಮಲಿ ಈ ಬೇಕ್ರಿ ಕೇಕ್ ಶಾಪಿಂದ ತಗೊಂಡು ಬರೋ ಫ್ಲೇವರ್ ಇದೆ. ಅದೇ ಒಂದು ಹ್ಯಾಪಿ ಟು ಹ್ಯಾವ್ ದಿಯು ಮೇಡ್ ಕೇಕ್ ಇದು ಫಸ್ಟ್ ಟೈಮ್. ಯು ಹ್ಯಾಪಿ ದಿಯು? ಈಗ ಬಿಲ್ ಇದೆ ನಮ್ಮ ಹತ್ರ, ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡು ಬಂದಿದ್ದೇವೆ ಮತ್ತು ವಿಲ್ ಕಂಪೇರ್ ವಿತ್ ನಾವು ಕೇಕ್ ಶಾಪಿಂದ ತರೋ ಕೇಕ್ ಮತ್ತು ಈ ಕೇಕ್ ನಾವು ಮಾಡಿರೋ ಕೇಕ್ ಎಷ್ಟೊಂದು ಡಿಫ್ರೆನ್ಸ್ ಬರ್ಬೋದು ಒಂದು ಕ್ಲಾರಿಟಿ ಕೂಡ ಕೊಡ್ತೀನಿ. ಮೇ ಬಿ ಈ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಟ್ರೈ ಟು ಫೈಂಡ್ ಔಟ್. ನಿನ್ನೆ ಮಿಸ್ಪ್ಲೇಸ್ ಆಗಿದೆ ಈ ರಿಸೀಟ್. ನಾವು ನೀಲ್ಗಿರೀಸ್ಗೆ ಹೋಗಿದ್ವಿ, ಸೊ ಟು ಗೆಟ್ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೋಕೋ ಚಿಪ್, ಆಮೇಲೆ ದಿಸ್ ವಿಪ್ಪಿಂಗ್ ಕ್ರೀಮ್ ಅಲ್ಲ, ವಿಪ್ಪಿಂಗ್ ಕ್ರೀಮ್ ಆ್ಯಂಡ್ ಚೆರೀಸ್ ಆ್ಯಂಡ್ ವಾಟ್ ಎಲ್ಸ್ ದಟ್ ಸ್ಪ್ರಿಂಕಲ್ಸ್ ಒಂದು ದಿಸ್ ಇಸ್ ಎಗ್ಲೆಸ್ ಕೇಕ್. ಎಗ್ಲೆಸ್ ಕೇಕ್ ಇದು. ಯಾರು ಎಗ್ಲೆಸ್ ಕೇಕ್ ಅಂದರೆ ಯಾರು ತಿನ್ಬೋದು. ಸೊ ದಟ್ ಈಸ್ ಒನ್ ಬೆಸ್ಟ್ ಪಾರ್ಟ್. ಚೋಕೋ ಚಿಪ್, ಆಮೇಲೆ ಚೆರೀಸ್, ಈ ಸ್ಪ್ರಿಂಕ್ಲರ್ಸ್ Most of the ingredients which we have at home only. ಮೈದಾ ಮನೇಲಿತ್ತು, ಸೊ ದಟ್ ಈಸ್ ನಾಟ್ ಬಿಗ್ ಒಂದು ಶಾಪಿಂಗ್ ಏನು ಮಾಡಲಿಲ್ಲ. ಮೈದಾ ಇತ್ತು, ಆಮೇಲೆ ಶುಗರ್ ಆ್ಯಸ್ ಯೂಶುವಲ್ ಮನೇಲಿರ್ತದೆ. ಮಿಲ್ಕ್ ಪೌಡರ್ ಒಂದು ಬೇಕು, ಆಮೇಲೆ ವಿ ನೀಡ್ ಮಿಲ್ಕ್ ಆಲ್ಸೋ. ಮಿಲ್ಕ್ ಕೂಡ ಬೇಕಾಗಿತ್ತು. ಅದು ನಾರ್ಮಲಿ ನಮ್ಮ ಮನೇಲಿರೋದೆ. ತಂದಿರೋದು ಹೊರಗಡೆಯಿಂದ ಒಂದು 4 ರಿಂದ 5 ಐಟಮ್ಸ್ ಮೇ ಬಿ. ದಟ್ ಒಂದು ರಫ್ ಐಡಿಯಾ. ಮತ್ತು ಪೈಪಿಂಗ್ ಬ್ಯಾಗ್ ಆ ಥರ, ಮತ್ತು ನಾಸಲ್ಸ್ ಒಂದು 2 ವೆರೈಟೀಸ್ ಆಫ್ ನಾಸಲ್ಸ್ ಎಲ್ಲ ತಗೊಂಡು ಬಂದಿದ್ವಿ. ಟೋಟ್ಲಿ ಎಷ್ಟಾಯಿತು ಅಂತ ರಫ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಮತ್ತು ಅದಕ್ಕೆ ಎಷ್ಟಾಯಿತು ಅಂತ ನಾನು ನಿಮಗೆ ರಫ್ ಫಿಗರ್ ಕೊಡ್ತೇನೆ. ನಾನು ಹುಡುಕಬೇಕು. ಟೀ ಟೈಮ್ ಈಗ 4:45. ಗಿವ್ ಮಿ ಸಮ್ ಟೈಮ್ ಐ ಸರ್ಚ್. ಅದು ಇದು ನೋಡಿ ಸಿಕ್ತು. ನೀಲ್ಗಿರೀಸ್ ಇಂದ ತಗೊಂಡು ಬಂದಿರೋ ಅಂಥ ಬಿಲ್ ಟೋಟ್ಲಿ 382 ಅಷ್ಟಾಗಿದೆ ಅಮೌಂಟ್.
ಏನೆಲ್ಲ ತಗೊಂಡು ಬಂದ್ವಿ ಅಂದರೆ ಅನ್ಸಾಲ್ಟೆಡ್ ಬಟರ್, ಅಮೂಲ್ ಫ್ರೆಶ್ ಕ್ರೀಮ್, ಸ್ಪ್ರಿಂಕಲ್ಸ್, ಐಸಿಂಗ್ ಬ್ಯಾಗ್ ಬೇಕೇ ಬೇಕು. ದಟ್ ಹೌ ಮೆನಿ ವಿಲ್ ಇದೆ ಐಸಿಂಗ್ ಬ್ಯಾಗ್? 10 ಐಸಿಂಗ್ ಬ್ಯಾಗ್ ಒಂದು ಪ್ಯಾಕೆಟ್, ಅದು 40 ರೂಪೀಸ್ಗೆ 10 ಇರ್ತದೆ. ಆಮೇಲೆ ನಾಸಲ್ಸ್ ಬೇಕೇ ಬೇಕು. ಒಂದು ಕೇಕ್ ಕೇಕ್ ಮಾಡುವಾಗ ನಾಸಲ್ಸ್ ಈ ಡಿಫ್ರೆಂಟ್ ಪೈಪಿಂಗ್ ಎಲ್ಲ ಕೊಡ್ತೇವೆ ನೋಡಿ ಆ ಥರ. ಆಮೇಲೆ ಚೆರೀಸ್, ಸನ್ರೈಸ್ ಪ್ಯಾಕೆಟ್, ಇದು ಕಾಫಿ ಪೌಡರ್, ಡಾರ್ಕ್ ಚಾಕ್ಲೇಟ್, ಅದು 1 kg ಅಷ್ಟು. ಅದು ಏನಂದರೆ ಇದೆಲ್ಲ ಡಾರ್ಕ್ chocolate is 400 grams. 400 grams, ಓಕೆ. ಡಾರ್ಕ್ ಚಾಕ್ಲೇಟ್ಸ್ 400 grams ಆಲ್ಮೋಸ್ಟ್. ಅದು ವಿ ಕ್ಯಾನ್ ಯೂಸ್ ಇಟ್ 2-3 times ಐ ಥಿಂಕ್ ಅಲ್ಲ? ಇಟ್ ಡಿಪೆಂಡ್ಸ್. ಈ ಡಾರ್ಕ್ ಚಾಕ್ಲೇಟ್ ತಗೊಂಡು ಬಂದರೆ ಒಂದು 400 grams ಒಂದು 2-3 times ನಾವು ಯೂಸ್ ಮಾಡ್ಬೋದು. ಚೋಕೋ ಚಿಪ್ ಅದೆಲ್ಲ ಡೆಕೋರೇಷನ್ಗೆ. ಮತ್ತು ವಿಪ್ಪಿಂಗ್ ಕ್ರೀಮ್, ದಟ್ ಈಸ್ 1 kg 200 rupees. ವಿಪ್ಪಿಂಗ್ ಕ್ರೀಮ್ ಕೂಡ ಇಟ್ ಡಿಪೆಂಡ್ಸ್, ನೀವು ಯಾವ ರೀತಿ ಮತ್ತು ಹೇಗೆ ಡೆಕೋರೇಷನ್ ಮಾಡ್ತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ಸೊ 382 ಕೊಟ್ಟರು. ಇದು ನಾವು ಡಿವೈಡೆಡ್ ಬೈ 2, ಅಟ್ಲೀಸ್ಟ್ 2 times ಐ ಕ್ಯಾನ್ ಡೂ ದಟ್ ಕೇಕ್ಸ್ ಅಲ್ಲ? All these ingredients 2 times ಈ ಇಂಗ್ರೀಡಿಯೆಂಟ್ಸ್ 282 ಆದರೂ ಕೂಡ ಬಟ್ 2 times ನಾವು ಇದನ್ನು ಈ ಕೇಕನ್ನು ಮಾಡ್ಬೋದು. ಸೊ ದಿಸ್ ಇಸ್ ಅ ಪ್ಲಸ್ ಪಾಯಿಂಟ್ ನೀವು ರೈಟ್. ಸೊ 283 ಕೊಟ್ಟರು ಐ ಮೀನ್ ಇಫ್ ವಿ ಸ್ಪೆಂಡ್ 2 times ಟ್ವೈಸ್ ನಾವು ಕೇಕನ್ನು ಮಾಡ್ಬೋದು. ಹೊರಗಡೆಯಿಂದ ತೆಗೆದು ಕೇಕ್ ಹಾಫ್ kgಗೆ ಹೌ ಮಚ್ ಇಟ್ ಮೇ ಬಿ 350 400 ಏನಾದರೂ ಇರ್ತದೆ. 400 ಆ್ಯಂಡ್ ಪ್ಲಸ್ ಡಿಪೆಂಡ್ಸ್ ಆನ್ ಯಾವ ಬೇಕ್ರಿ ಯಾವ ಬ್ರ್ಯಾಂಡ್ ಅಂತ ಅದ್ರ ಮೇಲೆ ಡಿಪೆಂಡ್ ಕೂಡ ಆಗಿರ್ತದೆ. ಸೊ 382 ಒಂದು 2 ದಿನ ಸೆಲೆಬ್ರೇಷನ್ ಥರ ಮಾಡಿದ್ವಿ. ಆಮೇಲೆ ಒಂದು ಖುಷಿ ಹೋಮ್ ಮೇಡ್ ಅಂತ. ಸೊ 300 ಓಕೆ 400 ಇಟ್ಕೊಳ್ಳಿ. ಈ ಇಂಗ್ರೀಡಿಯೆಂಟ್ಸ್ ನಾವು ತಂದಿರೋದು ಪ್ಲಸ್ 400 ಈಗ ಡಿವೈಡೆಡ್ ಬೈ 2 ಟ್ವೈಸ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಈಗ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ರು. ಇನ್ ಕೇಸ್ ಇನ್ ಫ್ಯೂಚರ್ ವೆರಿ ಸೂನ್ ಏನಾದರೂ ಇದ್ದರೆ ಮೋಡ್ ಆಫ್ ಸೆಲೆಬ್ರೇಷನಲ್ಲಿ ನಾವು ಮಾಡ್ತೀವಿ ಕೇಕನ್ನು. ಸೊ ಇದು ಒಂದು ರೀತಿ ನಾವು ಕೇಕ್ ಮೇಕಿಂಗ್ ಕ್ಲಾಸಸ್ ಅಥವಾ ಈಗ ಯೂಟ್ಯೂಬಲ್ಲಿ ತುಂಬ ಇದು ದೇರ್ ಆರ್ ಚಾನಲ್ಸ್ ತುಂಬ ಇದೆ. ಅದನ್ನು ನೋಡಿ ನಾವು ಅವನೊಂದಿದ್ರೆ ದಟ್ ಈಸ್ ಬೆಸ್ಟ್ ಪಾರ್ಟ್. ಅದೊಂದು ಇದ್ದರೆ ಒಂದು ಬೆಸ್ಟ್ ಪಾರ್ಟ್. ಇಲ್ಲದಿದ್ರೆ ಕುಕ್ಕರಲ್ಲಿ ಮಾಡೋ ಕೇಕ್ ಕೂಡ ಸುಮಾರು ರೆಸಿಪೀಸ್ ಎಲ್ಲ ಕೂಡ ಇದೆ. ದಿಯು ಹೇಳ್ತಾ ಇದ್ಲು ಈ ಸೇಮ್ ಕೇಕ್ ರೆಸಿಪಿಯನ್ನು ನಾವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಅಂತ. ಬಟ್ ನೆಕ್ಸ್ಟ್ ಟೈಮ್ ನಾವು ಈ ಇಂಗ್ರೀಡಿಯೆಂಟ್ಸನ್ನು ತಗೊಂಡು ಸ್ಟೆಪ್ ಬೈ ಸ್ಟೆಪ್ ನಾನು ದಿಯು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ಕೇಕನ್ನು ಹೇಗೆ ಮಾಡೋದು ಅಂತ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋ ಅಂತಲ್ಲ ಬರೋ ವಿಡಿಯೋದಲ್ಲಿ ನಾವು ಮಾಡಿ ತೋರಿಸ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ತಿಳಿಸಿ. ಒಂದಿನ ಪ್ರಿಪ್ರೇಷನ್ ಆದರೆ ನೆಕ್ಸ್ಟ್ ಡೇ you can make it one day only, but we need whole day.